ಮಾಡಿದ್ದೀವಿ. ಕಾರ್ಡಿಯಾಕ್ ಮತ್ತು ಡಯಾಬಿಟಿಕ್ ಕ್ಯಾಂಪ್ ಇಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಆಫೀಸಲ್ಲಿ ಮಾಡಿದ್ದೀವಿ. ಜಡ್ಜಸ್ ಸಾಹೇಬರು ಮತ್ತು ಎಸ್ ಪಿ ಸಾಹೇಬರು ಬಂದಿದ್ದರು. ಫಸ್ಟು ಆರ್ಗನೈಸ್ ಮಾಡಿದ್ರಲ್ಲ ಅವ್ರಿಗೆ ವಂದನೆಗಳು. ಯಾಕಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ ಈಗ ನೋಡಿದ್ರೆ 30ರಿಂದ 40 ವಯಸ್ಸು ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ಚೆನ್ನಾಗಿರ್ತಾರೆ, ಸಡನ್ನಾಗಿ ಕೊಲಾಪ್ಸ್ ಆಗಿ ಬಿದ್ದುಬಿಡ್ತಾರೆ. ಏಜ್ ನೋಡಿದ್ರೆ 42, 43. ಕೊರೋನಾ ಆದಮೇಲೆ ಸಿಕ್ಕಾಪಟ್ಟೆ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಅದರಿಂದ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ನಮ್ಮ ಹೆಲ್ತನ್ನ ಕಾಪಾಡ್ಕೋಬೇಕು. ಯಾಕೆ ಬರುತ್ತೆ? ಸ್ಮೋಕರ್ಸ್ಗೆ ಜಾಸ್ತಿ ಬರುತ್ತೆ, ನಂಬರ್ 1. ಆಮೇಲೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಮೇಲೆ ಹೈಪರ್ ಟೆನ್ಷನ್, BP ಹೆಚ್ಚಿರೋರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಇರೋರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸ್ಟ್ರೆಸ್ ಇದೆಯಲ್ಲ ಅವ್ರಿಗೆ ತುಂಬ ಬರುತ್ತೆ ಹಾರ್ಟ್ ಅಟ್ಯಾಕ್. ಆಮೇಲೆ ಊಟ, ಫ್ರೈಡ್ ಐಟಮ್ಸು, ಫಾಸ್ಟ್ ಫುಡ್ ಅದೆಲ್ಲ ತಿಂತಾರಲ್ಲ ಅವ್ರಿಗೆ ಬರುತ್ತೆ. ಎಕ್ಸ್ಪೆಷಲಿ ಸಾಲ್ಟ್ ಆ್ಯಂಡ್ ಶುಗರ್, ಇದರಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಬಟ್ ಇದೆಲ್ಲ ನೋಡಿದ್ರೆ ಮೇನ್ ಸ್ಮೋಕಿಂಗ್, 95% ಹಾರ್ಟ್ ಅಟ್ಯಾಕ್ ಸ್ಮೋಕಿಂಗಿಂದ ಬರುತ್ತೆ. ನಾನು ಯಂಗ್ಸ್ಟರ್ಗೆ ಹೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ಸ್ಮೋಕಿಂಗ್ನ ಕಡಿಮೆ ಮಾಡೋದಿಲ್ಲ, ಇಟ್ಬಿಡಿ. ಯಾಕೆಂದರೆ ಹಾರ್ಟ್ ಅಟ್ಯಾಕ್ 30 ವಯಸ್ಸಿಂದ 40 ವಯಸ್ಸವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತದೆ ಈಗೀಗ. ಬ್ರೆಡ್ ವಿನ್ನರ್, ಅವ್ರ ಫ್ಯಾಮಿಲಿಯಲ್ಲಿ ಅವರೇ ಬ್ರೆಡ್ ವಿನ್ನರ್. ಅವರು ಹೋದರೆ ಏನಾಗುತ್ತೆ? ಕಷ್ಟ ಬರುತ್ತೆ. ಇಲ್ಲಿ KGFಲ್ಲಿ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿಂದ ಕೋಲಾರ ಕಳಿಸ್ತಾರೆ, ಕುಪ್ಪಂ ಕಳಿಸ್ತಾರೆ, ಇಲ್ಲಾಂದರೆ ಬೆಂಗಳೂರು. ಅವರು ದಾರಿಯಲ್ಲಿ ಹೋಗುವಾಗಲೇ ಅರ್ಧ ಹೋಗ್ಬಿಡ್ತಾರೆ. ಆದ್ದರಿಂದ ನಾವೆಲ್ಲ ಹೆಲ್ತನ್ನ ಕಾಪಾಡ್ಕೋಬೇಕು, ಸ್ಮೋಕಿಂಗ್ ಬಿಟ್ಬಿಡಬೇಕು. ಆಮೇಲೆ ಡಯಾಬಿಟಿಸ್ ಇದ್ದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ರೆಗ್ಯುಲರಾಗಿ ಡಾಕ್ಟ್ರ್ ಹತ್ರ ಮೀಟ್ ಮಾಡಿ. BP ಇದ್ದರೆ ಮಾತ್ರೆ ತೊಗೊಳ್ಳಿ, ಬಿಡಬೇಡಿ. BP ಜಾಸ್ತಿ ಆದರೆ ಸ್ಟ್ರೋಕ್ ಹೊಡೆಯುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ. ಶುಡ್ ಬಿ ವೆರಿ ವೆರಿ ಕೇರ್ಫುಲ್. அதனால நான் என்ன சொல்கிறதுன்னா, ಹೆಲ್ತ್ ಪಾದಕಾತುಗಳು ಎದೇನೋ ಬಂದರೆ ಈಗ ಏನು ಮಾಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಫಾರ್ಮಸಿಗೆ ಹೋಗಿ ಟ್ಯಾಬ್ಲೆಟ್, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದು ನುಂಗ್ಬಿಟ್ಟು ಮನೆಗೆ ಹೋಗ್ತಾರೆ. ಒಂದು ಎಕ್ಸ್ಪೀರಿಯೆನ್ಸ್ ನಾವು ನೋಡಿದ್ದೀವಿ KGFಲ್ಲಿ. ಅದರಿಂದ ಎದೇನೋ ಬಂದರೆ ತಕ್ಷಣ ಡಾಕ್ಟ್ರ್ ಹತ್ರ ತೋರಿಸಿ, ಚೆಕಪ್ ಮಾಡಿಸಿ, ECG ಮಾಡಿಸಿ. ಸ್ವೆಟ್ಟಿಂಗ್, ಎದೆ ನೋವು ಏನಾದ್ರು ಬಂದರೆ ಒಂದು ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ತೊಗೊಳ್ರಿ, ಡಾಕ್ಟರ್ ಮೀಟ್ ಮಾಡಿ. ಇವತ್ತು ಇದು ಕ್ಯಾಂಪ್ನ ಆರ್ಗನೈಸೇಷನ್ ತುಂಬ ಸಾರೆಲ್ಲ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಇಷ್ಟ ಇದರಿಂದ ಸರ್ ಹೇಳಿ ಸರ್. ಸನ್ ಆಫ್ ದಿ ಸಾಯಿಲ್ ಸರ್, your dream project is to start a clinic or hospital sir. 100 bed hospital ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ತಿಂಗಳು ಕೊಡಿ ಸರ್. ಡ್ರೀಮ್ ಪ್ರಾಜೆಕ್ಟ್ ಅದು. ಡ್ರೀಮ್ ಪ್ರಾಜೆಕ್ಟ್ ಅದು ಏನಾಗಿದ್ರೆ ಅಂದರೆ ಸ್ವಲ್ಪ ಏನಾಗಿದೆ, ಸ್ಟಾರ್ಟ್ ಮಾಡ್ತೀನಿ. ಕ್ಯಾತ್ ಲ್ಯಾಬ್ ಬೆಂಗಳೂರಲ್ಲಿರೋ ಹಾಸ್ಪಿಟಲ್ ಥರನೇ ಮಾಡ್ತೀನಿ. ನಂದು ಲ್ಯಾಂಡ್ ಇದೆ. ಎಲ್ಲಿ ಲೊಕೇಶನ್? ಪೆದ್ದಪಲ್ಲಿ ಲ್ಯಾಂಡ್ ಇದೆ, ನನ್ನ ಸ್ವಂತ ಲ್ಯಾಂಡ್ ಇದೆ, ಅದರಲ್ಲೇ ಸ್ಟಾರ್ಟ್ ಮಾಡ್ತೇನೆ. ಕನ್ವರ್ಷನ್ ಆಗಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಕನ್ವರ್ಷನ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೈಟೆಕ್ ಬೆಂಗಳೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಮಣಿಪಾಲ್ ಹೆಂಗಿದೆ ಅದೇ ಥರ ಮಾಡ್ತಾಯಿದ್ದೀನಿ. ಅದರಿಂದ ಕಡಿಮೆ ಏನಿಲ್ಲ. 24/7 ಡಾಕ್ಟರ್ಸ್ ಅಲ್ಲೇ ಇರಬೇಕು. ಪುವರ್ ಪೇಷಂಟ್ಗೆ ದುಡ್ಡು ಕಟ್ಟಂಗಿಲ್ಲ, ಚೀಟಿ ಮಾಡೋಕ್ಕೂ ದುಡ್ಡು ತೊಗೋಬಾರ್ದು. ಆ ಥರ ಮಾಡ್ತೀನಿ. ಬಡವರಿಗೆ ಇರೋರ ಹತ್ರ ತೊಗೊಳ್ಳೋಣ, ನಾಮಿನಲ್ ಫೀಸ್ ತೊಗೊಳ್ಳೋಣ, ಇಲ್ಲಾಂದರೆ ನಡೆಸಬೇಕಲ್ಲ. ಬಟ್ ಬಡವ್ರಿಗಂತೂ ಫ್ರೀಯಾಗಿ ಮಾಡೋದು.
ಸರ್ ಸರ್ ಒಟ್ಟಲ್ಲಿ Thank you, sir. ಸರ್ ಇವಾಗಿರೋ ಯುವಕರಿಗೆ ಏನು ಹೇಳ್ತೀರಿ ಯುವಕರಿಗೆ ಯೂತ್ಗೆ ಅದೇ. ಏನಂದ್ರೆ ಹಾ. ದ ಮೇನ್ ರೀಸನ್ ಇವಾಗ ಫಾರ್ ಜಿಮ್ಗೆಲ್ಲ ಹೋಗ್ತಾರೆ ಅವ್ರಿಗೆ ಏನು ಹೇಳ್ತೀರಿ ಜಿಮ್ ಮಾಡೋದಾ ಬೇಡವಾ ಜಿಮ್ ಮಾಡಬೇಕು ಅದು ಮಾಡಿದ್ರೆ ಎಫೆಕ್ಟ್ ಅಂತಿರ್ತಾರೆ ಜಿಮ್ ಮಾಡೋದ್ರಿಂದ ಬರ್ತಾ ಇಲ್ಲ. ಹಾಂ ಜಿಮ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತಂತ ಏನು ಯಾವುದೂ ಇಲ್ಲ. ಇಲ್ಲ, ಕೆಲವು- Gym ಮಾಡೋರು ರೆಗ್ಯುಲರ್ ಆಗಿ ಅವ್ರ ಹೆಲ್ತ್ ಚೆಕಪ್ ಮಾಡಬೇಕು. ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ TMT ಎಕೋ ಟೆಸ್ಟ್ ಮಾಡ್ಕೋಬೇಕು. ಎಲ್ಲರೂ ಎಲ್ಲರೂ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೋಬೇಕು. ದೊಡ್ಡವರಾಗಲಿ ಚಿಕ್ಕವರಾಗಲಿ ವಯಸ್ಸವರಾಗಲಿ ಎಲ್ಲ ಮಾಡಬೇಕಾ ಚೆಕಪ್ ಮಾಡ್ಕೊಂಡ್ರೆ ಬೆಟರ್. ಹಾಂ ಚೆಕಪ್ ಯಂಗ್ಸ್ಟರ್ಸ್ ಸ್ಮೋಕಿಂಗ್. ಈಗ ಯಂಗ್ಸ್ಟರ್ಗೆ ಡಯಾಬಿಟಿಸ್ ಕಾಯಿಲೆ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡ್ತದೆ. 25 ವಯಸ್ಸಾದ್ಮೇಲೆ ಶುಗರ್ ಕಾಯಿಲೆ ಬಂದ್ಬಿಡ್ತದೆ. ಇದೆ ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ಚೆಕಪ್ ಮಾಡಲ್ಲ. ಫುಡ್ ಬಗ್ಗೆ ಏನು ಹೇಳ್ತೀರಿ ಸರ್ ಫುಡ್ಗೆ ಯಾವ ಥರ ತಗೋಬೇಕು ರೆಡ್ ಮೀಟ್ ಕಮ್ಮಿ ಮಾಡ್ಕೋಬೇಕು, ನಿಲ್ಸ್ಕೊಂಡ್ಬಿಡ್ಬೇಕು. ರೆಡ್ ಮೀಟ್ ಮಟನ್, ಪೋರ್ಕ್, ಬೀಫ್ ಅದೆಲ್ಲ ಕಮ್ಮಿ ಮಾಡ್ಕೋಬೇಕು, ನಿಲ್ಲಿಸ್ಬಿಡ್ಬೇಕು. ತುಪ್ಪ ಕಡಿಮೆ ತಗೋಬೇಕು. ತರಕಾರಿಗಳು ಮೊಸರು ಕಮ್ಮಿ ತಗೋಬೇಕು. ತರಕಾರಿ ಮೊಟ್ಟೆ ತಗೋಬೇಕಂದ್ರೆ ಬಿಳಿದು ತಗೋಬೇಕು. ಎಲ್ಲೋ ಕಮ್ಮಿ ತಗೋಬೇಕು. ವಾರಕ್ಕೆ ಒಂದು ಎಲ್ಲೋ ತಗೋಬೋದು. ಅಂದರೆ ಎಕ್ಸಸೈಸ್ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಸರಿ ಸರ್ ಅದಕ್ಕೆ ಕೇಳೋಣ ಥ್ಯಾಂಕ್ ಯು. Has been raised today the Advocate Association on behalf of our Advocate Association as well as Taluk Legal Service Committee comprising our honorable judges and including Dr. Arivaran Sarati. All of us decided to organize and to facilitate free medication to the advocates and family, and particularly all the judges and family, including the staff members of the family. So also for a few of the KGF citizens. The reason behind that recently on 18th of last December 2024, we have lost a very best advocate, very good senior advocate, Prakash Kumar Shetty. Unfortunately, he has fallen here prior to the death of him, that is on 15th of last month. And later we asked him to go to hospital. He went to the hospital. He told that on the following day, I'm okay, nothing to worry. Rose was there. But suddenly he has been admitted on 17th. He was succumbed to death on 18th at Jalap Hospital. It is very unfortunate for us, and we have very much suffered for the cause of the death of the great walking. Later we all decided with the judges. They are also instrumental. Ganapati, Krishna Bhagabhishar, Honorable Judge, and Principal Senior Judge, and additional judge, Senior Judge, Madam, as well Madam Savitri, and Vinod Kumar, Secretary of Legal Service. They are all insisted at the meeting that wanted to go for a free medical camp. And immediately we have thought of to contact Dr. Arivaran because he is a son of soil. His dream is that he wanted to give free medication to have no treatment, particularly. And here I would like to say that it is a boon to the nation that Dr. Arivaran is not only a doctor. You have to think of his parents. The parents of Arivaran, Shagaran, no more father. He has contributed his son to the soil, and it's a pride that he is being with us all along, every time whenever we call upon. Even sometimes whoever suffers ill, there is ill of cardiac arrest, when they appraise him over a phone, he will attend such patient at Bangalore Hospital at the cost of some concession. Because of he is a human, he has humanity. Because of all this, we decided to have this medical camp done by our Dr. Arivaran country. And here in, I would also like to say, CNA, Inger sir, doctor, he is also prayed that he is a veteran leader of CN Normal sir. He is also coordinated with us. And one of the doctors from Bangalore, Sir Gautami Reddy, also came here. And a couple of doctors, associates from Columbia Hospital, Vijayamala Hospital, and some other doctors hospital came here. And today, I am also approached to say Dr. Rajendra Kumar is also instrumental and has been doing free medication in this today's camp.
for the patients who are attending the as well. And also I should be thankful to the great person of our Moidu Medical, Musami, Kamal. They are the very important notable persons and substantially contributed. And today I'm very happy the great philanthropist and magnanimity of Dr. Arivan sir. This has been done, and he is one of the versatile figure today. And see that we should live long so that the KG people may get more education. Thank you, Dr. Thank you very much. Thank you.